ಕರ್ಬೇವು ಸೊಪ್ಪು ಬಂದು ನಾವೊಂದು 100 ಗ್ರಾಮ್ ಅಷ್ಟು ಬಳಸ್ತಾ ಇದೀವಿ. ಈ ಒಂದು ಕರ್ಬೇವು ಸೊಪ್ಪಿನ ಪುಡಿಗೆ ಪ್ರಾಪರ್ ಆಗಿ ಮಾಡಿ ತೋರಿಸ್ತೀವಿ ಹೇಗ್ ಮಾಡೋದಂತ. ತೊಳ್ಕೊಂಡ್ರಲ್ಲ ಆ ಕರ್ಬೇವ್ನ ಸ್ವಲ್ಪ ಆರೋದಕ್ಕೆ ಹಾಕಿದ್ದಾರೆ. ಮೆಣಸಿನಕಾಯಿ ಈ ತರ ಹುಡ್ಕೊಳ್ಳಿ. ನೋಡಿ ಜೀರಿಗೆನ ಆಡ್ ಮಾಡ್ತಾ ಇದ್ದಾರೆ. ಜೀರಿಗೆ ಮತ್ತೆ ಧನಿಯಾ ಗೋಲ್ಡನ್ ಕಲರ್ ಅಲ್ಲಿ ಬಂದಿದೆ. ಈ ಕಡೆ ಇವು ಆರ್ತಾ ಇದಾವೆ, ಒಂದ್ ಕಡೆ ಕರ್ಬೇವ್ನ ಹುರ್ಕೊಂತಾ ಇದೀವಿ. ನಾವು ಮಿಕ್ಸಿಗೆ ಹಾಕೊಳಕ್ಕೆ ರೆಡಿ ಆಗಿದೆ ಸದ್ಯಕ್ಕೆ. ಈ ಒಂದು ಸ್ಟ್ರಕ್ಚರ್ಗೆ ಪೌಡರ್ ಬಂದ್ಮೇಲೆ ಆ ಒಂದು ಬೆಳ್ಳುಳ್ಳಿನ ಆಡ್ ಮಾಡ್ಕೋಬೇಕು. ಟೇಸ್ಟಿ ಅಂಡ್ ಹೆಲ್ದಿ ಕರ್ಬೇವಿನ ಪುಡಿ ವಿತ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ, ಪ್ರಾಮಿಸ್. ಸಮಸ್ತ ಕನ್ನಡಿಗರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ನಾವಿವತ್ತು ಕರ್ಬೇವು ಪುಡಿ ವಿಡಿಯೋ ಮಾಡ್ತಾ ಇದ್ದೀವಿ. ದೋಸೆಗೆ, ಇಡ್ಲಿಗೆ ಮತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ದಿ ಅಂಡ್ ಟೇಸ್ಟಿನು ಕರ್ಬೇವು ಪುಡಿ. ಹೋಮ್ ಮೇಡ್ ಕರ್ಬೇವು ಪುಡಿ ಮನೇಲಿ ಹೇಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತಾ ಇರೋದು ಇವತ್ತು. ಇವ್ರ ಹೆಸರು ನಾಗರತ್ನ ಅಂತ ಅನ್ಬಿಟ್ಟು ಇವ್ರು ಮಾಡಿ ತೋರಿಸ್ತಾರೆ ಇವತ್ತು. ಫ್ರೆಶ್ ಕರ್ಬೇವು ಕಿತ್ಕೊಡ್ತಾ ಇದ್ದಾರೆ. ಹಾಯ್ ಚೆಪ್ಪಮ್ಮ. ಇವ್ರ ಹೆಸರು ಸಂಪೂರ್ಣಮ್ಮ. ಇವರ ಒಂದು ಡಾಟರ್ ಇವರು ನಾಗರತ್ನಮ್ಮ ಅಂತ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವರು. ಸೊ ನೋಡಿ ನಮಗೆ ಕರ್ಬೇವು ಪುಡಿ ಮಾಡ್ಕೊಳ್ಳಕ್ಕೆ ಫ್ರೆಶ್ ಕರ್ಬೇವ್ನ ಅವ್ರ ಗಿಡದಿಂದ ಕಿತ್ಕೊಟ್ಟಿದ್ದಾರೆ. ಇಲ್ಲಿಂದ ಕರ್ಬೇವ್ನ ತಗೊಂಡೋಗಿ ಇವ್ರ ಮನೇಲಿ ಇವಾಗ ಪುಡಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಶ್ ಕರೆಪಾಕ್ ಇಚ್ಚಿನಂದಕ್ಕೂ ಥ್ಯಾಂಕ್ ಯು. ಇನ್ನೋಸೆಂಟ್ ವುಮೆನ್. ಸದ್ಯಕ್ಕೆ ನಾವು ಅವ್ರ ಅಮ್ಮನ ಮನೆಯಿಂದ ಇವ್ರ ಮನೆಗೆ ಬಂದಿದ್ದೀವಿ. ನೀವು ನೋಡ್ಬೋದು ಒಣಮೆಣಸಿನ್ಕಾಯಿನ ನೀಟಾಗಿ ಬಿಡಿಸ್ತಾ ಇದ್ದಾರೆ. ಸೊ ಆ ಕಡ್ಡಿಗಳೆಲ್ಲ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಕ್ಲೀನಾಗಿ ಒಣಮೆಣಸಿನ್ಕಾಯಿನ ಬಿಡಿಸ್ತಾ ಇದ್ದಾರೆ. ಲಿಯಾ ಏನು ಮಾಡ್ತಾ ಇದೀಯಾ? ನಾಯ ಮಗನಿ ನೀನು? ಅಮ್ಮನ ಮಗು ತಾನೇ ನೀನು? ಅಮ್ಮನಿಗೆ ಪುಟ್ಟು ಪಾಪು ತಾನೆ ನೀನು? ನೋಡಿ ಇವ್ರ ಅಮ್ಮನ ಮನೆಯಿಂದ ತಂದಂಥ ಫ್ರೆಶ್ ಕರ್ಬೇವನ್ನ ಬಿಡಿಸ್ತಾ ಇದ್ದೀವಿ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಫಾರ್ ಎಕ್ಸಾಂಪಲ್ ಇಷ್ಟು ಗ್ರಾಮ್ ಬೇಳೆ ಅಂತ ತಗೊಂಡ್ರೆ ಅದಕ್ಕೆ ತಕ್ಕಂಗೆನೆ ನಾವು ಹಾಕೋಬೇಕು. ಜಾಸ್ತಿ ಹಾಕೊಂಡ್ಬಿಟ್ರು ಸ್ವಲ್ಪ ಕರ್ಬೇವ್ದು ಜಾಸ್ತಿ ಘಾಟ್ ಅನ್ನೋದಿರುತ್ತೆ, ಡಾಮಿನೇಟ್ ಮಾಡುತ್ತೆ ಕರ್ಬೇವು ಫ್ಲೇವರ್ ಅನ್ನೋದು ಪುಡಿನ ಅಂತ ಹೇಳ್ತಾ ಇದ್ದಾರೆ. ಅವರೊಂದು ಅಂದಾಜ್ ಮೇಲೆ ಹೇಳ್ತಾ ಇದ್ದಾರೆ. ಕರ್ಬೇವು ಸೊಪ್ಪು ಬಂದು ನಾವೊಂದು 100 ಗ್ರಾಮ್ ಅಷ್ಟು ಬಳಸ್ತಾ ಇದ್ದೀವಿ ಕದಮ್ಮ. ಅಂತೆ 1 ಗ್ರಾಮಲ್ಲೇ 100 ಗ್ರಾಮ್ಸು 100 ಗ್ರಾಮ್ ಬಳಸ್ತಾ ಇದೀವಿ. ಈ ಒಂದು ಕರ್ಬೇವು ಸೊಪ್ಪಿನ ಪುಡಿಗೆ ಪ್ರಾಪರ್ ಆಗಿ ಮಾಡಿ ತೋರಿಸ್ತೀವಿ ಹೇಗ್ ಮಾಡೋದಂತ. ನೀವು ಮನೇಲಿ ಮಾಡ್ಕೊಳ್ಳಿ. ಇದು ಯಾವ್ದಾದ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತಂತ ನಮ್ಗೆಲ್ಲ ಗೊತ್ತಾ ಆಲ್ರೆಡಿ. ನೋಡೋಣ ಅವ್ರು ಏನ್ ಹೇಳ್ತಾರಂತ. ಅಮ್ಮ ಇವಾಗ ಪುಡಿ దేంతో వేసుకొని తింటే బాగుంటది? అన్నంలో, ఇడ్లీలో, దోశకి నెయ్యి వేసుకొని తినచ్చు, బాగుంటది. అవునా? అన్నంలో కూడా నెయ్యి వేసుకుంటే వేడి వేడి అన్నం, వేడి వేడి అన్నంలో ಕಾಂಬಿನೇಷನ್ ಬಾಗುಂಟది ನೆಯ್ಯಿಗೆ. ದೋಸೆ, ಇಡ್ಲಿ ಮತ್ತೆ ಬಿಸಿ ಬಿಸಿ ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಒಂದು కర్బేవు సొప్పిన పొడి తింದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. అమ్మ ఇది ఎన్ని రోజులు మనం పొడి కొట్టి పెట్టుకుంటే స్టోరేజ్ చేసుకోవచ్చు? 3 వారాల దాకా ఉండొచ్చు. 3 weeks. ఎక్కువ రోజులు ఉన్నా కూడా వాసన తగ్గిపోతుంది. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ಒಂದು 2 to 3 weeks ವರೆಗೂ ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ದಿನ ಇಟ್ಕೋಬಹುದು, ಆದ್ರೆ ಬಂದು ಸ್ವಲ್ಪ ಕರ್ಬೇವ್ದು ಫ್ಲೇವರ್ ಇರುತ್ತಲ್ಲ ಆ ಸ್ಮೆಲ್ಲು ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕನ್ನಡ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ, ಆದ್ರೆ ಮಾತಾಡಕ್ಕೆ ಬರಲ್ಲ ಅಷ್ಟೇ ಕದಾ. ಕನ್ನಡ ಅರ್ಥಮవుతుంది ಕದಮ್ಮ? ఎక్కువ తెలియదు, ಸ್ವಲ್ಪ ಸ್ವಲ್ಪ. ಇನ್ನೋಸೆಂಟ್ ಮದರ್ಸ್ನ ನಾವು ಆಲ್ಮೋಸ್ಟ್ ಊರುಗಳ ಕಡೆ ಮತ್ತೆ ನನ್ನ ಪ್ರಕಾರ 90s 80s ಎಲ್ಲ ಮದರ್ಸು ಬಂದು ಇನ್ನೋಸೆಂಟ್ಸ್ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನೋಡಿ ನನ್ನ ಪ್ರಕಾರ ಒಂದು 100 ಗ್ರಾಮ್ ಅಷ್ಟಿದೆ ಕರ್ಬೇವು, ಓಕೆನಾ? ಸೊ ಈ ಒಂದು 100 ಗ್ರಾಮ್ ಕರ್ಬೇವನ್ನ ಫಸ್ಟ್ ಏನು ಮಾಡಬೇಕಂದ್ರೆ ತೊಳ್ಕೊಬೇಕಂತೆ. ನೋಡಿ ಫ್ರೆಶ್ ಕರ್ಬೇವು ಆದರೂ ಸಹ ನೀರಲ್ಲಿ ನೀಟಾಗಿ ತೊಳ್ಕೊತಾ ಇದ್ದಾರೆ. ಫಸ್ಟು ನೀಟಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ತೊಳ್ಕೊಂಡ್ರಲ್ಲ ಆ ಕರ್ಬೇವನ್ನ ಈ ಥರ ಸ್ವಲ್ಪ ಆರೋದಕ್ಕೆ ಹಾಕಿದ್ದಾರೆ. ತೇವ ಇರಬಾರ್ದಂತೆ. ಆ ಕಾಟನ್ ಬಟ್ಟೆ ಏನು ಮಾಡುತ್ತೆ, ಕರ್ಬೇವಲ್ಲಿರುವಂಥ ಸ್ವಲ್ಪ ತೇವನೆಲ್ಲ ಎಳ್ಕೊಳ್ಳುತ್ತೆ. ಆಮೇಲೆ ಪ್ರೊಸೀಜರ್ ಏನಿದೆಯೋ ತೋರಿಸ್ತೀನಿ. ಈ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇವಾಗ ನಾವು ಹುರ್ಕೊತೀವಿ. ಇದೆಲ್ಲ ಹುರ್ಕೊಳ್ಳೋವರೆಗೂ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಟ್ರೆ ಸಾಕು ಅಂತ ಇದ್ದಾರೆ. ನೀವು ಜಾಸ್ತಿ ಹೊತ್ತು ಇಟ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಒಂದು 20-30 ನಿಮಿಷ ಈ ಥರ ಕಾಟನ್ ಬಟ್ಟೆಯಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ಹೆಲ್ದಿ ಕರ್ಬೇವು ಪುಡಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಕೇಳಿ. ಒಣಮೆಣಸಿನಕಾಯಿ 50 ಗ್ರಾಮು, ಉದ್ದಿನ ಬೇಳೆ 75 ಗ್ರಾಮ್ಸ್, ಕಡಲೆಬೇಳೆ 75 ಗ್ರಾಮ್ಸ್, ಧನಿಯಾ ಕಾಳು 50 ಗ್ರಾಮು, ಜೀರಿಗೆ 50 ಗ್ರಾಮು,
ಹುಣಸೆ ಹಣ್ಣು ಒಂದು 25 ಗ್ರಾಮ್ಸ್, ಇಂಗು ಹಾಫ್ ಟೇಬಲ್ ಸ್ಪೂನ್ ಅಷ್ಟು. ಅಂತೆ. ಈ ಒಂದು ಹೆಲ್ದಿ ಕರಿಬೇವು ಪುಡಿಗೆ 100 ಗ್ರಾಮ್ ಅಷ್ಟು ಈ ಥರ ಸಿಪ್ಪೆ ಬಿಡಿಸದೇ ಇರುವಂಥ ಬೆಳ್ಳುಳ್ಳಿ, ಮತ್ತು ಸಾಲ್ಟು, ಕಲ್ಲುಪ್ಪು ಹಾಕೋಬಾರ್ದಂತೆ, ಸೊ ಸಾಲ್ಟನ್ನೇ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ನೀವು ನೋಡ್ಬೋದು ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ವೋ ಅದು ಇವಾಗ ಹುರ್ಕೋಬೇಕು ನಾವು. ಅದಕ್ಕೋಸ್ಕರ ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದಾರೆ. ಫಸ್ಟು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಒಣಮೆಣಸಿನ್ಕಾಯಿ ಹಾಕಿದ್ದಾರೆ ಆಯಿಲ್ಗೆ. ದೋರ್ಲಗ ಹೆಂಚ್ಕೋవాలి, ಮರಿ ಮಾಡಕೂಡದು. ಜಾಸ್ತಿ ಕಪ್ಪಗಾಗಬಾರ್ದಂತೆ ಮೆಣಸಿನ್ಕಾಯಿ. ಫ್ಲೇಮ್ ಬಂದು ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ನ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಮಾಡಿపోతా ಇಲ್ಲ. అవునవును. లిమిట్గా ನೆಂಚ್ಕೊಂటే ದೋರ್ಲಗ ಬಾగా ಆಗುತ್ತೆ. ಓಕೆ, ಜಾಸ್ತಿ ಸೀದೋಗ್ಬಾರ್ದು, ಆ ಥರ ಹುರ್ಕೋಬೇಕು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಹೆಲ್ದಿ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ತುಂಬ ದಿನದಿಂದ ಇತ್ತು. ನಮ್ಮ ಅಣ್ಣನ ಊರಿಗೆ ಬಂದನಲ್ಲ, ಇವ್ರು ಚೆನ್ನಾಗಿ ಅಡುಗೆಗಳು ಮಾಡ್ತಾರೆ ನಮ್ಮ ಊರಲ್ಲಿ. ಅವ್ರ ಹತ್ರ ಒಂದು ಪುಡಿ ಈ ಥರ ಮಾಡಿಸಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ రిక్వెస్ట్ ಮಾಡಿ ఈ ಒಂದು పొడి మాడిస్తా ఇదిని. థ్యాంక్ యూ సో మచ్ అమ్మా. పొడి చేసిస్తున్నారు మాకు, కరేపాకు పొడి ఎలా చేయాలో చూపిస్తున్నారు. సంతోషం అమ్మా, నేర్చుకోండి మీరు కూడా, నేర్చుకోండి చూసి బాగా నేర్చుకొని చేసుకోండి ఇంట్లో. ఆరోగ్యానికి కూడా మంచిది, హెల్దీగా కూడా ఉంటారు ಈ పొడి. ಮೆಣಸಿನಕಾಯಿ ಈ ತರ ಹುರ್ಕೊಂಡು ಒಂದು ಪ್ಲೇಟಿಗೆ ತಗೊಂತಾ ಇದ್ದಾರೆ. 1 ಟೇಬಲ್ ಸ್ಪೂನ್, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದಾರೆ. ಕಡಲೆಬೇಳೆ ಆ್ಯಡ್ ಮಾಡ್ತಾ ಇದ್ದಾರೆ. 75 ಗ್ರಾಮ್ ಅಷ್ಟು ಉದ್ದಿನ ಬೇಳೆ ಎರಡು ಆ್ಯಡ್ ಮಾಡಿದ್ದಾರೆ ಆಯಿಲಲ್ಲಿ. ಉದ್ದಿನ ಬೇಳೆ, ಕಡಲೆಬೇಳೆ 1 ಟೀ ಸ್ಪೂನ್ ಆಯಿಲಲ್ಲಿ. ಆಲ್ರೆಡಿ ಅದರಲ್ಲಿ ಒಂದು ½ ಟೀ ಸ್ಪೂನ್ ಇತ್ತು ಪ್ರೀವಿಯಸ್ದು, ಅಂದರೆ 1.5 ಟೀ ಸ್ಪೂನ್ ಆಯಿಲಲ್ಲಿ ಹುರ್ಕೊತಾ ಇದ್ದಾರೆ. ಆರಾಮಾಗಿ ಮಾಡ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ, ನೀಟಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ. ಅದಮ್ಮ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಬೇಳೆನ ಹುರ್ಕೊಂಡಾಗ ಸೀದೋಗ್ಬಿಡುತ್ತೆ, ಸೊ ಪುಡಿ ಚೆನ್ನಾಗಿರಲ್ಲ. ನೀವು ಮೀಡಿಯಂ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಆ ಉದ್ದಿನ ಬೇಳೆ ಇದೆಯಲ್ಲ ಅದು ಚೆನ್ನಾಗಿ ಫ್ಲೇವರ್ ಬರುತ್ತೆ, ಸ್ಮೆಲ್ಲು. ಈ ಥರ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಈ ಥರ ಉರಿತಾನೆ ಇರಿ ಸೌಟ್ ತಗೊಂಡು, ಇಲ್ಲಾಂದ್ರೆ ಸೀದೋಗಕ್ಕೆ ಚಾನ್ಸಸ್ ಇದೆ. ಒಂದು ಕಡೆ ಬೇಳೆ ಉರಿತಾ ಇದ್ದಾರೆ, ಇನ್ನೊಂದು ಕಡೆ ನೀವು ನೋಡ್ಬೋದು ಕರ್ಬೇವ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿದ್ದಾರೆ ಸ್ವಲ್ಪ ಆರ್ಲಿ ಅಂತ. ಅಷ್ಟರಲ್ಲಿ ಈ ಒಂದು ఇంగ్రీడియంట్స్ ಎಲ್ಲ ఫ్రై ಮಾಡ್ಕೊಂತ ఇದ್ದಾರೆ గ్యాప్ ಅಲ್ಲಿ. మా ఇవొక కరివేపాకు పొడి ఉంది కదా, ఇది ఏం హెల్త్ బెనిఫిట్స్ మా? మా ఒంటికి మంచిది, మా ఆరోగ్యానికి కూడా బ్లడ్ పడుతుంది, కడుపులో పుండు ఉన్నా కూడా ఆరిపోతుంది. ఓకే, బాగుంటది, మంచిది కూడా. అరుగుదల కూడా మా మెయిన్, అరుగుదల కూడా, జీర్ణ శక్తి కూడా అవుతుంది. ఓకే, సిజరింగ్ అంటే బాలింతలకి, ఓకే, డెలివరీ అయిన వాళ్ళకి ఇంకా మంచిది. కడుపులో పుండు కూడా ఆరుతుంది ಕರಿವೇಪಾಕು పొడి తింటే. ಈ ಡೆಲಿವರಿ ಆಗಿರುತ್ತಲ್ಲ ಅಂತ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬೇಗ ಹುಣ್ಣೆಲ್ಲ ಆರುತ್ತೆ, ಮತ್ತು ಚೆನ್ನಾಗಿ ಜೀರ್ಣ ಆಗುತ್ತೆ ಕರಿಬೇವು. ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು, ಹೊಟ್ಟೆಯಲ್ಲಿ ಹುಣ್ಣಿದ್ರು ಸಹ ಆರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಉದ್ದಿನ ಬೇಳೆ ಇದೆಯಲ್ಲ ಅದು ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ಕಡಲೆಬೇಳೆ, ಉದ್ದಿನ ಬೇಳೆ ಮಾರಿಂది కదా, ಸ್ವಲ್ಪ ಕಲರು ಗೋಲ್ಡನ್ ಕಲರ್ ಬಂದಿದೆ ಸ್ವಲ್ಪ ಬೇಳೆ. ಆಯಿಲ್ ಅಷ್ಟೇ ನಾವು 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀವಿ ಬೇಳೆ ಹುರ್ಕೊಳ್ಳೋಕ್ಕೆ. ಸೊ ನೀವು ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಆಯಿಲ್ ಹಾಕೋಬೇಡಿ. ನೋಡಿ ಗೋಲ್ಡನ್ ಕಲರ್ ಅಲ್ಲಿ ಆಗಿದೆ ಸ್ವಲ್ಪ ಬೇಳೆ. ಒಣಮೆಣಸಿನಕಾಯಿ ತಗೊಂಡಿದ್ರಲ್ಲ ಪ್ಲೇಟು, ಅದ್ರ ಜೊತೆಗೆ ಈ ಬೇಳೆನು ಹಾಕೊಂಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ. ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದಾರೆ. ಧನಿಯಾ ಹುರ್ಕೋಬೇಕು ಇವಾಗ. ಧನಿಯಾ ಕಾಳನ್ನ ನೀಟಾಗಿ ಹುರಿತಾ ಇದ್ದಾರೆ ಇವಾಗ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಧನಿಯಾ ಇದೆಯಲ್ಲ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಹುಣಸೆಹಣ್ಣು ಮತ್ತು ಜೀರಿಗೆನ ಅದ್ರ ಜೊತೆಗೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು ಫ್ಲೇಮ್ ಬಂದು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ, ನೀವು ಅದೇ ಥರ ಇಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ. ಧನಿಯಾ ಆಲ್ಮೋಸ್ಟ್ ಹುರಿದಿದೆ. ಸೊ ಧನಿಯಾ ಕಾಳು ಸ್ವಲ್ಪ ಹುರ್ಕೊಂಡ್ಮೇಲೆ ನೋಡಿ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು 50 ಗ್ರಾಮ್ ಅಷ್ಟು ಜೀರಿಗೆ, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಧನಿಯಾ ಕಾಳು, ಹುಣಸೆ ಹಣ್ಣು 20 to 25 ಗ್ರಾಮ್ಸ್. ನೋಡಿ ಚೆನ್ನಾಗಿ ಚಿಟಪಟ ಚಿಟಪಟ ಅಂತ ಐತೆ ಧನಿಯಾ ಮತ್ತೆ ಜೀರಿಗೆ. ನೀವು ನೋಡ್ಬೋದು ಧನಿಯಾ, ಜೀರಿಗೆ ಮತ್ತೆ ಹುಣಸೆ ಹಣ್ಣು. ಧನಿಯಾ ಅರ್ಧ ಹುರಿದಾದ್ಮೇಲೆ ಅದಕ್ಕೆ ಜೀರಿಗೆನ ಸೇರಿಸ್ಬೇಕು. ಆ ಜೀರಿಗೆ ಚಿಟಪಟ ಚಿಟಪಟ ಅನ್ನುವಾಗ ಹುಣಸೆಹಣ್ಣ ಆ್ಯಡ್ ಮಾಡಬೇಕು. ಕೇಳಿಸ್ಕೊಳ್ಳಿ ಸೌಂಡ್ ಚಿಟಪಟ ಚಿಟಪಟ ಅಂತ. ಜೀರಿಗೆ ಮತ್ತೆ ಧನಿಯಾ ಗೋಲ್ಡನ್ ಕಲರ್ ಅಲ್ಲಿ ಬಂದಿದೆ. ಯಾವುದೇ ಆಗಲಿ ಜಾಸ್ತಿ ಸೀದಿಸ್ಕೋಬೇಡಿ, ಏದಿಗಾನೆ ఎక్కువ ಮಾಡ್ಸ್ಕೋಕೂడದು.
అన్నీ లిమిట్గా వేయించుకోవాలి. పొడి బాగుంటుంది, మంచి స్మెల్ వస్తుంది. ಘಮ ಅಂತ ಐತೆ ಜೀರಿಗೆ. ಇವಾಗ ಉದ್ದಿನ ಬೇಳೆ ಕಡಲೆಬೇಳೆ ಉರಿಬೇಕಾದ್ರೆ ಘಮ ಅಂತ ಇತ್ತು. ಇವಾಗ ಜೀರಿಗೆ ಧನಿಯಾ ಉರಿಬೇಕಾದ್ರೆ ಇನ್ನೂ ಸ್ಮೆಲ್ ಸಖತ್ತಾಗೈತೆ. భలే స్మెల్ వస్తుందమ్మా కదా. ధనియాలు కదా, జీలకర్ర కదా నాయన. ನೋಡಿ ಹಿಂಗು యాడ్ ಮಾಡ್ಕೋಬೇಕು. ಇಷ್ಟೆಲ್ಲ ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನ್ ఉండదు అది, ఉంటుంది. 1 ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ యాడ్ ಮಾಡ್ಕೋಬೇಕಂತೆ. ಆವಾಗಲೇ 1/2 ಟೇಬಲ್ ಸ್ಪೂನ್ ಅಂತ ಹೇಳಿದ್ದೆ, ಇಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನ ಆ್ಯಡ್ ಮಾಡಿದ್ದೀವಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದಾರೆ ನೋಡಿ, ಗ್ಯಾಸ್ ಆಫ್ ಮಾಡಿದ್ದಾರೆ ನೋಡಿ. ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ. ಹಿಂಗನ್ನ ಇನ್ನೇನು ಇಳಿಸ್ಕೊಂತೀವಿ ಜೀರಿಗೆ ಧನಿಯಾ ಅಂದಾಗ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಇಳಿಸ್ಕೊಂಡ್ಬಿಡಿ. ಈ ಒಂದು ಕರ್ಬೇವು ಏನಿದೆಯೋ ಒಂದು 20 ಮಿನಿಟ್ಸ್ ಆರಕ್ಕೆ ಬಿಟ್ಟಿರ್ಬೋದು ಕಾಟನ್ ಬೆಡ್ಶೀಟ್ ಮೇಲೆ. ಇದನ್ನ ಕ್ಲೀನಾಗಿ ತಗೊತಾ ಇದ್ದಾರೆ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಅವ್ರು ಹೇಗೆ ಮಾಡ್ತಾ ಇದ್ದಾರೋ ಹಂಗೆ ಮಾಡ್ಕೊಳ್ಳಿ. ఏనారు తేవ ఇద్రూను ఎల్కొంబిడుతే అట్లా చేసుకుంటే చెమ్మ లాగేస్తుంది. ನೀವು ನೋಡ್ಬೋದು ఆల్మోస్ట్ తేవ ಎಲ್ಲ ಆರೋಗಿದೆ. చెమ్మ ఉన్నా మనం వేయించుతాం కదా, వేయించేటప్పుడు తగ్గిపోద్ది. ಓಕೆ, ಅಕಸ್ಮಾತ್ ಕರ್ಬೇವಲ್ಲಿ ಸ್ವಲ್ಪ ತೇವ ಇದ್ರೂ ಅದನ್ನ ಹುರ್ಕೋಬೇಕಾದ್ರೆ ಅದು ಎಲ್ಕೊಂಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಣಲಿಗೆ ಕರ್ಬೇವನ್ನ ಹಾಕ್ತಾ ಇದ್ದಾರೆ. ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ತೇವ ಎಲ್ಲ ಡ್ರೈ ಮಾಡ್ಕೊಂಡ್ಮೇಲೆ ಅದೇ ಕರ್ಬೇವನ್ನ ಮತ್ತೆ ಬಾಣಲಿಗೆ ಹಾಕಿದ್ದಾರೆ. ಇವಾಗ ನನ್ನ ಪ್ರಕಾರ ಯಾವ ಊರಲ್ಲಿ ಯಾವ ಸ್ಟೈಲಲ್ಲಿ ಮಾಡ್ತಾರಂತ ಗೊತ್ತಿಲ್ಲ. ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಒಂದೊಂದು ಸ್ಟೇಟಲ್ಲಿ ತಮಿಳ್ನಾಡು ಆಗಿರ್ಬೋದು, ಒಂದೊಂದು ಸ್ಟೈಲಲ್ಲಿ ಮಾಡ್ಕೊತಾರೆ ಆಲ್ಮೋಸ್ಟ್ ಈ ಒಂದು ಕರ್ಬೇವು ಪುಡಿನ. ಸೊ ನಾವಿವತ್ತು ಮಾಡ್ತಾ ಇರೋದು ನೆಲ್ಲೂರು ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕರ್ಬೇವು ಪುಡಿನ. ಕದಮ ಅಂತೆ ಆಂಧ್ರ ಸ್ಟೈಲ್ ಕರೆಪಾಕು ಪುಡಿ. ಫ್ಲೇಮ್ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಸ್ಟವ್ನ. ಇದಕ್ಕೂ ಮುಂಚೆ ನಾವು ಇವೆಲ್ಲ ಹುರ್ಕೊಂಡ್ವಲ್ಲ, ಅದೇ ಬಾಣಲಿಗೆ ತೊಳೆದಿಲ್ಲ ಬಾಣಲಿನ, ಅದೇ ಬಾಣಲಿನ ಹಾಗೆ ಇಟ್ಟು ಅದರಲ್ಲಿ ಕರ್ಬೇವನ್ನ ಹಾಕಿ ಹುರ್ಕೊಂತಾ ಇದೀವಿ ಸದ್ಯಕ್ಕೆ. ನೋಡಿ ಕರ್ಬೇವು ಉರಿತಾ ಇದ್ರೆ ಘಮ ಅಂತ ಐತೆ ಸ್ಮೆಲ್ಲು. కరేపాకు వేయించుతుంటే కూడా వాసన వస్తుందిలా. ಸ್ಮೆಲ್ಲು ಸೂಪರ್గా వస్తుంది. 100 ಗ್ರಾಮ್ ಅಷ್ಟು ಕರ್ಬೇವು ಇದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಕರ್ಬೇವು ಸೊಪ್ಪನ್ನ ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆ ಒಂದು ಕರ್ಬೇವು ಏನಿದೆಯೋ ಸೀದೋಗತ್ತೆ, ಕಪ್ಪಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೋ ಫ್ಲೇಮಲ್ಲಿ ಮೈಲ್ಡಾಗಿ ನಿಧಾನವಾಗಿ ಈ ಥರ ಹುರ್ಕೊತಾ ಇರಿ, ಗ್ಯಾಪ್ ಬಿಡಬೇಡಿ. ಓಕೆನಾ? ಸೊ ಇವನು ಅಷ್ಟೇ ನೀವು ನೋಡ್ಬೋದು ಕಂಟಿನ್ಯೂಸ್ಲಿ ಉರಿತಾ ಇದ್ರು ಅವರು, ಗ್ಯಾಪ್ ಎಲ್ಲೂ ಬಿಟ್ಟಿಲ್ಲ. ಸೊ ಗ್ಯಾಪ್ ಬಿಟ್ಟರೆ ಅದು ಸೀದೋಗತ್ತೆ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಈ ಥರ ತೇವ ಎಲ್ಲ ಎಳ್ಕೊಂಡ್ಬಿಡುತ್ತೆ. ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ. కరేపాకు ಹೇಗೆ ಕೊದ್ದು ಮಂಚ ವಾಸನೆ వస్తుంది. ಲೋ ಫ್ಲೇಮಲ್ಲಿ ಒಂದು 7 to 10 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಕದಮ್ಮ ಅಂತೆ ಆಲ್ಮೋಸ್ಟ್ ಆಗಿದೆ. ಒಂದು ನ್ಯಾಚುರಲ್ ತೇವ ಇರುತ್ತಲ್ಲ ಎಲೆಯಲ್ಲಿ, ಅದನ್ನು ಸಹ ಡ್ರೈ ಆಗಿದೆ ಆಲ್ಮೋಸ್ಟ್. ಈ ಕಡೆ ಇವು ಆರ್ತಾ ಇದ್ದಾವೆ, ಒಂದು ಕಡೆ ಕರ್ಬೇವನ್ನ ಹುರ್ಕೊಂತಾ ಇದೀವಿ ನಾವು. ಪುಡಿನಿ ರೈಸ್ಗೆ వేసుకొని తింటే వేడి వేడి రైస్కి చికెన్ ఫ్రై సూపర్. చికెన్ ఫ్రైకి బాగుంటుంది కాంబినేషన్ ఉంటది. మళ్ళీ ఇంకా సింపుల్ కాంబినేషన్ అంటే క్యారెట్ బీట్రూట్ తాలింపు బాగుంటది. అప్పడాలు కానీ ఆమ్లెట్. చికెన్ ఫ్రై ఫస్ట్. ఓకే, ಚಿಕನ್ ಫ್ರೈ వేసుకొని కలుపుకొని తిని చికెన్ ఫ్రై నంచుకుంటే జమ్మని దిగిపోద్ది. ಬಿಸಿ ರೈಸ್ಗೆ ಈ ಒಂದು ಕರಿಬೇವು ಪುಡಿನ 1-2 ಸ್ಪೂನ್ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಕಲಸ್ಕೊಂಡು ಅದಕ್ಕೆ ಚಿಕನ್ ಫ್ರೈ ಕಾಂಬಿನೇಷನ್ ಸೂಪರ್ ಆಗಿರುತ್ತಂತೆ. ಸಿಂಪಲ್ ಕಾಂಬಿನೇಷನ್ಸ್ ಬಂದು ನಾವು ಡೈಲಿ ಮಾಡ್ಕೊಂತೀವಲ್ಲ, ಪಲ್ಯಗಳು ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಆಮ್ಲೆಟ್, ಇವೆಲ್ಲ ಚೆನ್ನಾಗಿರ್ತವೆ కదమ్మా. మామూలు కూరగాయలు కానీ ఇంకా కాంబినేషన్ బాగుండాలంటే చికెన్ ఫ్రై ಬೆಸ್ಟ್ ಕಾಂಬಿನೇಷನ್. వచ్చేసిందమ్మా. ಓಕೆ, ನೋಡಿ ಈ ಬಣ್ಣ ಬರ್ಬೇಕಂತೆ. ಈ ತರ ಬಣ್ಣ ಬರೋವರೆಗೂ ಹುರ್ಕೋಬೇಕು. పొడి పొడి అయిపోతుంది, పళపళ అవుతుంది ఆకు. ನೋಡಿ ಸ್ಟವ್ ಆಫ್ ಮಾಡಿದ ತಕ್ಷಣ ಸೊ ಪ್ರೀವಿಯಸ್ ಹುರಿದಿಕೊಂಡ್ರಲ್ಲ ಅದಕ್ಕೆ ಈ ಒಂದು ಕರ್ಬೇವನು ಸಹ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಹುರ್ಕೊಂಡು ಒಂದೇ ಪ್ಲೇಟಲ್ಲಿ ಹಾಕಿಟ್ಕೋಬೇಕು. ಈ ತರ ಹೋಮ್ ಮೇಡ್ ಹೆಲ್ದಿ ಕರ್ಬೇವು ಪುಡಿ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ರೆಡಿಯಾಗಿದೆ. ಸದ್ಯಕ್ಕೆ ಆಂಧ್ರದಲ್ಲಿ ಸೆಕೆ ಹೇಗಿದೆ ಗೊತ್ತಾ? ಸ್ನಾನ ಮಾಡಿಕೊಂಡು ನಾವು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ ತಕ್ಷಣ ಫುಲ್ಲು ಬೆವರಂದರೆ ಬೆವರು, ಅಷ್ಟು ಸೆಕೆ ಇದೆ ಇಲ್ಲಿ ಆಂಧ್ರದಲ್ಲಿ. ಅಪ್ಪ ನೀವು ನಂಬ್ತಿರೋ ಇಲ್ವೋ, ನಾನೊಂದು 2 ಡೇಸ್ಗೋಸ್ಕರ ಬಂದಿದ್ದೀನಿ. ಹತ್ರ ಒಂದು 100 ಸಾತಿ ಆದರೂ ನಮ್ಮ ಬೆಂಗಳೂರನ್ನ ಮತ್ತು ಅಲ್ಲಿ ವಾತಾವರಣನ ನಾನು ನೆನೆಸ್ಕೊಂಡಿರ್ತೀನಿ. ಯಪ್ಪ ಅಷ್ಟು ಒಂದು ಬೆಟರ್ ಅನ್ನಿಸ್ತಾ ಇದೆ ನಮ್ಮ ಬೆಂಗಳೂರಲ್ಲಿರುವಂಥ ಕ್ಲೈಮೇಟು. ಸೊ ಇಲ್ಲಿಗೆ ಹೋಲಿಸ್ಕೊಂಡ್ರೆ
ಸಂಜೆ ಆಯಿತು ಆಲ್ಮೋಸ್ಟು. ಈ ಒಂದು ಮಸಾಲೆ ಏನಿದೆಯೋ ನಾವು ಹುರ್ಕೊಂಡಿರೋದು ಇದೆಲ್ಲ ಆರೋ ಗ್ಯಾಪಲ್ಲಿ ನಾವೊಂದು ಟೀ ಕುಡಿತಾ ಇದ್ದೀವಿ, ಬಿಸಿ ಬಿಸಿ ಬಾಂದ್ ಟೀ. ಸೂಪರ್. ಟೀ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮಸಾಲೆ ಟೀ, ಇಲಾಚಿ ಟೀ. ನಾನೇನಾದ್ರು ಊರಿಂದ ಇಲ್ಲಿಗೆ ಬಂದರೆ ಬೆಂಗಳೂರಿಂದ ಒಂದಿನಕ್ಕೆ 2 ಟೈಮ್ಸ್ ಮಾರ್ನಿಂಗ್ ಮತ್ತು ಸಂಜೆ ನನಗೆ ಟೀ ಮಾಡಿಕೊಡ್ತಾರೆ ಅಮ್ಮ ಪಾಪ. ಬೆಳಗ್ಗೆ ಎದ್ದಿದ ತಕ್ಷಣ ಬಂದ್ಬಿಡ್ತೀನಿ ಇಲ್ಲಿಗೆ, ಇವ್ರ ಮನೆಗೆ, ನಮ್ಮ ಸ್ವಂತದವರೇ. ಬಂದ ತಕ್ಷಣ ಟೀ ಮಾಡಿಕೊಡ್ತಾರೆ, ಊಟ ಮಾಡಿಕೊಡ್ತಾರೆ. ಸೊ ನಮ್ಮನ್ನ ಕ್ಯಾಟ್ರಿಂಗ್ ಮಾಡೋ ಅಡುಗೆಗಳು ಜಾಸ್ತಿ ನಾವಲ್ಲಿ ಅಷ್ಟೆಲ್ಲ ಅಡುಗೆಗಳು ಮಾಡೋದು ನೋಡಿದ್ರೆ ನಮಗೆ ಸಮ್ಟೈಮ್ಸ್ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಟೇಸ್ಟಾಗಿರುತ್ತೆ, ಬಟ್ಟು ಅಷ್ಟು ಜನಕ್ಕೆ ಅಡುಗೆ ಮಾಡಿ ಅಲ್ಲಿ ತುಂಬಿಸ್ತಾ ಅಷ್ಟು ಅಡುಗೆಗಳು ನೋಡಿದ ತಕ್ಷಣ ನಮ್ಗೆ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಸೊ ಇವರು ಮನೇಲಿ ಮಾಡಿರ್ತಾರಲ್ಲ ಆ ಅಡುಗೆಗಳು ತಿಂತೀನಿ. ಸೊ ಅನ್ನ ಮಾಡೋ ಅಡುಗೆಗಳು ತಿಂತೀವಿ. ಯಾವಾಗಾದ್ರು ಕ್ಯಾಟ್ರಿಂಗ್ ಇಲ್ಲ ಅಂತಂದ್ರು ಪಾಪ ಅಡುಗೆ ಏನು ಮಾಡಿರ್ತಾರೋ ನಾನು ಊರಿಗೆ ಬಂದಾಗ ಇವ್ರ ಮನೆಯಲ್ಲೇ ಊಟ ಮಾಡ್ತೀನಿ. ಅನ್ನನೂ ಸಮ್ಟೈಮ್ಸ್ ಮಾಡ್ತಾರೆ, ಅಲ್ಲೂ ತಿಂತೀನಿ. ಒಟ್ಟಿನಲ್ಲಿ ಅಕ್ಕಪಕ್ಕ ಇರೋದ್ರಿಂದ ಹೆಲ್ದಿ ಆಗಿದ್ದೀವಿ ಅಷ್ಟೇ. ಸೊ ನಾವು ಕರಿಬೇವು ಪುಡಿಗೆ ಏನೆಲ್ಲ ಹುರ್ಕೊಂಡು ಆರಕ್ಕೆ ಬಿಟ್ಟಿದ್ದೀವೋ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಮುಂಚೆ ನೆನಪಿರಲಿ, ಮಿಕ್ಸಿಯಲ್ಲಿ ಒಂಚೂರು ತೇವ ಇರಬಾರ್ದು, ಡ್ರೈ ಆಗಿರಬೇಕು ಮಿಕ್ಸಿ. ನೋಡಿ ಈ ಥರ ಸೌಟಲ್ಲಿ ಎತ್ತಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ಕಲ್ಲುಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಾಗ ಅದು ಹಂಗೆ ಇರುತ್ತಂತೆ, ಕಲ್ಲಂಗೆ ಪ್ರಾಪರ್ ಆಗಿ ಅದು ಪೌಡರ್ ತರ ಆಗಲ್ವಂತೆ. ಅದಕ್ಕೆ ಸಾಲ್ಟ್ ಅನ್ನ ಬಳಸ್ತಾ ಇದಾರೆ. ಓಕೆನಾ, 1 ಸ್ಪೂನ್ ಹಾಕ್ತಾ ಇದಾರೆ. ಸೊ ನಾವು ಅಂದಾಜ್ ಮೇಲೆ ಸಾಲ್ಟ್ ಅನ್ನ ಹಾಕ್ತಾ ಇದೀವಿ. ನಾವ್ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ, మనం ಎಕ್ಸಾಕ್ಟ್ గా చెప్పలేం ಇಂತ ಸಾಲ್ಟ್ అని. వాళ్ళు చూసి వేసుకోవాలి. ಸಾಲ್ಟ್ ಅದ್ರಲ್ಲಿ ಹಾಕಿ ಮಿಕ್ಸಿಗೆ ಹಾಕೊಂತ ಇದೀವಿ ಸದ್ಯಕ್ಕೆ. ವಾವ್, ಸ್ಮೆಲ್ ಸೂಪರ್ ಆಗಿದೆ, ಘಮ ಘಮ ಅಂತ ಇದೆ ಸ್ಮೆಲ್ಲು. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಳ್ಳುಳ್ಳಿ ಯಾವಾಗ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ಪೌಡ್ರ್ ಆಲ್ಮೋಸ್ಟ್ ನಾವು ಅಂದ್ಕೊಂಡ ಸ್ಟ್ರಕ್ಚರ್ಗೆ ಬಂದಾಗ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದಾರೆ ಅಷ್ಟೇ. 1 ರೌಂಡು. ಆಹಾ, ಘಮ ಘಮ ಅಂತ ಇದೆ ಪೌಡರ್ ಅಂತೂ. ನೀವು ನೋಡ್ಬೋದು, ಸೂಪರಾಗಿ ಸ್ಮೆಲ್ ಅಂತೂ ಸೂಪರ್ಗೆ ವస్తుంది మా ಸ್ಮೆಲ್ಲು. ನಾವೊಂದು 3 ಟ್ರಿಪ್ಗೆ ಹಾಕ್ಕೊಂತ ಇದ್ದೀವಿ ಇದನ್ನ ಕದಮ್ಮ. 3 ಟ್ರಿಪ್. ಸೊ ಈ ಒಂದು ಮಿಕ್ಸಲ್ಲೇ ಇದೆ ಹುಣಸೆನೂ ಸಹ. ಪರ್ಫೆಕ್ಟ್ ಆಗಿದೆ, ಉಪ್ಪು ಕರೆಕ್ಟ್ ಆಗಿದೆ. ಸೊ ಇದನ್ನ ನಾವು 3 ಟ್ರಿಪ್ ಮಟ್ಟಕ್ಕೆ ಹಾಕ್ಕೊಂತ ಇದ್ದೀವಿ. ನನ್ನ ಪ್ರಕಾರ ಒಂದೊಂದು ಟ್ರಿಪ್ಪಲ್ಲಿ ನಾವು 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಒಂದು ಕರಿಬೇವು ಪುಡಿ ಈ ಒಂದು ಸ್ಟ್ರಕ್ಚರ್ಗೆ ಬಂದ ಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಆ 100 ಗ್ರಾಮ್ ಬೆಳ್ಳುಳ್ಳಿ ಏನಿದೆಯೋ 3 ಟ್ರಿಪ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ 1 ರೌಂಡ್ ಹಾಕಿದ್ದೀವಿ ಅಷ್ಟೇ, ಜಾಸ್ತಿನೂ ಇಲ್ಲ. ನೋಡಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವು ಮಿಕ್ಸಿಗೆ ಹಾಕಿದ್ವಲ್ಲ, ನೋಡಿ ಈ ಥರ ಬಂದಿದೆ. ಈ ಮಟ್ಟಕ್ಕೆ ಬೆಳ್ಳುಳ್ಳಿ ಅನ್ನೋದು ಪುಡಿ ಜೊತೆ ಮಿಕ್ಸ್ ಆಗಬೇಕು ಪ್ರಾಪರಾಗಿ. ಸ್ಮೆಲ್ ಅಂತೂ ಸಖತ್ತಾಗಿದೆ. ಆಂಧ್ರ ಸ್ಪೆಷಲ್ ಕರಿವೇಪಾಕು ಪುಡಿ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಮತ್ತೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ಒಂದು ಸ್ಟ್ರಕ್ಚರ್ಗೆ ಪೌಡ್ರ್ ಬಂದಮೇಲೆ ಆ ಒಂದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಅದರಲ್ಲಿ ನೋಡಿ, ಅದರಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದಾರೆ. ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ಮೇಲೆ ಎಷ್ಟೊತ್ತು ಅವರು ಮಿಕ್ಸಿನ ತಿರುಗಿಸಿದ್ರೋ ನೀವು ನೋಡ್ಕೊಂಡ್ರಲ್ಲ, ಅಷ್ಟೊತ್ತಿಗೆ ಮಿಕ್ಸಿನ ತಿರುಗಿಸ್ಕೊಳ್ಳಿ. ನೋಡಿ ಬೆಳ್ಳುಳ್ಳಿ ಅನ್ನೋದು ಚೆನ್ನಾಗಿ ಬ್ಲೆಂಡ್ ಆಗಿದೆ ಕರಿಬೇವು ಪುಡಿಯಲ್ಲಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸಹ ಒಂದ್ಸತಿ ನೋಡ್ಕೊಳ್ಳಿ, ಕಮ್ಮಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ. ಕ್ವಾಂಟಿಟಿ ಅನ್ನೋದು ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾವು 3 ಸಾತಿ ಮಿಕ್ಸಿಗೆ ಹಾಕೊಂಡ್ವಿ. ನೀವು ಬೇಕಂದ್ರೆ ಸ್ವಲ್ಪ ನೀವು ಪುಡಿ ಮಾಡ್ಕೋಬಹುದು ಎವ್ರಿ ವಾರಕ್ಕೊಮ್ಮೆ. ಸೊ ನಾವೇನೆಲ್ಲ ಮೆಜರ್ಮೆಂಟ್ ತಗೊಂಡ್ವೋ ಅದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ಎವ್ರಿ ವೀಕ್ ಫ್ರೆಶ್ ಆಗಿ ಪುಡಿನ ಮನೆಯಲ್ಲೇ ಮಾಡ್ಕೋಬಹುದು. ಕಣ್ಣಿಗೆ ನೋಡೋಕ್ಕೆ ಇಷ್ಟೆಲ್ಲ ಜಾಸ್ತಿ ಕಾಣಿಸ್ತೈತಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಉಪ್ಪು ಹಾಕೋಬೇಡಿ, ಜಾಸ್ತಿ ಉಪ್ಪು ಆಗ್ಬಿಡುತ್ತೆ. ಸೊ ಕಮ್ಮಿ ಹಾಕ್ಕೊಳ್ಳಿ ಉಪ್ಪನ್ನು, ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಟೇಸ್ಟಿ ಆ್ಯಂಡ್ ಹೆಲ್ದಿ ಕರಿಬೇವಿನ ಪುಡಿ ವಿತ್ ಹೆಲ್ದಿ ಇಂಗ್ರೀಡಿಯೆಂಟ್ಸ್. ನಾವು ಇದಕ್ಕೆ ಏನೆಲ್ಲ ಬಳಸಿದ್ದೀವೋ ನೀವು ನೋಡಿದ್ರೆ ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸೇ ಬಳಸಿದ್ದೀವಿ ಈ ಒಂದು ಕರಿಬೇವಿನ ಪುಡಿಗೆ. ನೀವು ಮನೇಲಿ ಮಾಡ್ಕೊಳ್ಳಿ, తిని హెల్దీ అగిరి. అమ్మా థ్యాంక్ యూ సో మచ్, మాకు హెల్దీ కరేపాకు పొడి చేసి చూపించారు. థ్యాంక్ యూ.
ಥ್ಯಾಂಕ್ ಯು. ಸೊ ಪುಡಿನ ಮಿಕ್ಸಿಗೆ ಹಾಕೊಂಡಿದ ತಕ್ಷಣ ಡಬ್ಬಗೆ ಶಿಫ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಈ ಒಂದು ಸ್ಮೆಲ್ ಇರುತ್ತಲ್ಲ ಕರ್ಬೇವ್ದು ಅದು ಹೊಟ್ಟೋಗ್ಬಿಡುತ್ತಂತೆ. ಮಿಕ್ಸಿಗೆ ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ಗೆ ಇದನ್ನ ಡಬ್ಬಗೆ ಶಿಫ್ಟ್ ಮಾಡಬೇಕು. ಸೊ ಮಿಕ್ಸಿಗೆ ಹಾಕಿದ್ಮೇಲೆ ನೀವೇ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಆರಿರೋದನ್ನ ನಾವು ಮಿಕ್ಸಿಗೆ ಹಾಕೊಂಡಿದ್ವಿ. ಸೊ ಮಿಕ್ಸಿಗೆ ಹಾಕಿರೋ ಬಿಸಿನೂ ಒಂಚೂರು ಹೋಗ್ಬಿಡ್ಬೇಕಂದ್ರೆ ಮಿಕ್ಸಿಗೆ ಹಾಕಿದ ತಕ್ಷಣ ಒಂದು 5 ಮಿನಿಟ್ಸ್ ಈ ಪುಡಿನ ಹಾಗೆ ಬಿಟ್ಟು ಶಿಫ್ಟ್ ಮಾಡ್ಕೊಂಡ್ರೆ ಬೆಸ್ಟ್. ಅದಕ್ಕೆ ನಾವು ಈ ಒಂದು ಹೆಲ್ದಿ ಅಂಡ್ ಟೇಸ್ಟಿ ಕರ್ಬೇವು ಪುಡಿನ ಸ್ಟೋರೇಜ್ ಡಬ್ಬಕ್ಕೆ ಶಿಫ್ಟ್ ಮಾಡ್ತಾ ಇದೀವಿ. ಈ ತರ ಸ್ಟೋರೇಜ್ ಮಾಡಿಕೊಂಡು ಬಿಸಿ ಬಿಸಿ ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಕಳ್ಸ್ಕೊಂಡ್ ತಿಂದ್ರೆ ಇನ್ನೂ ಟೇಸ್ಟ್ ಆಗಿರುತ್ತಂತೆ. ಆ ಒಂದು ಕರ್ಬೇವು ಪುಡಿಗೆ ಕಾಂಬಿನೇಷನ್ ಚಿಕನ್ ಫ್ರೈ ಅಂತೆ. ಯಾರೆಲ್ಲ ಚಿಕನ್ ಫ್ರೈಗೆ ಫ್ಯಾನ್ಸ್ ಇರ್ತಿರೋ ಈ ಒಂದು ಕರ್ಬೇವು ಪುಡಿನ ಮನೇಲಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು 2 ಸ್ಪೂನ್ ಹಾಕೊಂಡು ಕಲಿಸ್ಕೊಂಡು ಚಿಕನ್ ಫ್ರೈ ಜೊತೆ ಒಂದ್ಸತಿ ಟೇಸ್ಟ್ ಮಾಡಬೇಕಂತೆ ಇವ್ರು ಹೇಳ್ತಾ ಇದ್ದಾರೆ. ಸೇಮ್ ಟೈಮ್ ನೀವೆಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲಿಂಗಲ್ಲೂ ಈ ಒಂದು ಕರ್ಬೇವು ಪುಡಿ ರೈಸ್ನ ಮಾಡಿಕೊಂಡು ತಗೊಂಡೋಗ್ಬೋದು. ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಟೈಮ್ ಕಮ್ಮಿ ಇದ್ದರೂ ಸಹ ಈ ಒಂದು ಕರ್ಬೇವು ಪುಡಿನ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ಲಂಚ್ ಬಾಕ್ಸಲ್ಲಿ ಹಾಕೊಂಡು ಹೋಗ್ಬೋದು. ಸೊ ಇದೊಂದು ಇನ್ಸ್ಟೆಂಟ್ ಪುಡಿ ಅಂತಲೂ ಹೇಳ್ಬೋದು. ಒಂದು ಹಪ್ಪಳನೋ ಆಮ್ಲೆಟೋ ಯಾವ್ದಾದ್ರು ಪಲ್ಯ ಮಾಡ್ಕೊಂಡ್ರೆ ಸಾಕು ಒಂದು ಎಮರ್ಜೆನ್ಸಿ ಟೈಮಲ್ಲಿ. ಸೊ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ಟೋರೇಜ್ ಮಾಡಾಯ್ತು ಕರ್ಬೇವು ಪುಡಿನ ನೋಡಿ, ದೊಡ್ಡ ಡಬ್ಬಗೆ ತುಂಬಿಸಿದಲ್ದೆ ಇನ್ನೊಂದು ಡಬ್ಬಕ್ಕೂ ಸಹ ತುಂಬಿಸ್ತಾ ಇದ್ದೀವಿ. ಸೊ ಈ ಒಂದು ಕರ್ಬೇವು ಪುಡಿನ ಬಿಸಿ ಬಿಸಿ ರೈಸ್ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ತುಪ್ಪ, 2 ಸ್ಪೂನ್ ಕರಿಬೇವು ಪುಡಿ ಹಾಕಿದ್ದೀವಿ ರೈಸ್ಗೆ. ಬಿಸಿ ಬಿಸಿ ತುಪ್ಪ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀವಿ. ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ ಚೆನ್ನಾಗಿ. ఉప్పు సరిపోయింది కదా, కరెక్ట్గా ఉంది ఉప్పు. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ. ಪ್ಲೀಸ್ ನೀವು ಟ್ರೈ ಮಾಡಿ ಮನೇಲಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ, ಪ್ರಾಮಿಸ್. ಬಾಂದಿ సూపర్గా కుదిరింది, ಸೂಪರ್ ಆಗಿದೆ, సెట్ అయిపోయింది, బాగా కరెక్ట్గా ఉంది. ನೀವು ನೋಡ್ಬೋದು ಎಷ್ಟು ಬೆವರಾಗಿದೆ ನನಗಂತ ಫೇಸಲ್ಲಿ. ಇದು ಬಂದು ಅಡುಗೆ ಮಾಡಿ ಸುಸ್ತಾಗಿರುವಂಥ ಬೆವರಲ್ಲ, ಆಂಧ್ರದಲ್ಲಿ ಸೆಕೆ ಆ ಥರ ಇದೆ. ನೋಡಿ ನಮ್ಮ ಅಣ್ಣ ಬಂದಿದ್ದಾನೆ, ನಮ್ಮ ಅಣ್ಣ ಟೇಸ್ಟ್ ಮಾಡಿ ಹೇಳ್ತಾನೆ ಇವಾಗ ಕರ್ಬೇವು ಪುಡಿ ರೈಸ್ ಹೇಗಿದೆ ಅಂತ. ಹೇಗಿದೆ ಅಣ್ಣ? ಚೆನ್ನಾಗಿದೆ. ನೋಡಿದ್ರಲ್ಲ, ಅವನಿಗೂ ಇಷ್ಟ ಆಗಿದೆ. ಯೂಟ್ಯೂಬ್ ವಿಡಿಯೋಗೋಸ್ಕರ ಅಡುಗೆ ಮಾಡಂತ 2 ಡೇಸಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬಟ್ ಅವನ ಹತ್ರ ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನಮಗೆ ಏನಾದ್ರು ಒಂದು ಅಡುಗೆ ಮಾಡಿ ಅವ್ನು ತೋರಿಸ್ತಾನೆ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಏನನ್ನ ನೋಡಿದ್ರಲ್ಲ, ಈ ಒಂದು ಹೆಲ್ದಿ ಕರಿಬೇವು ಪುಡಿನ ಹೇಗೆ ಮಾಡ್ಬೇಕಂತ ತೋರಿಸಿದ್ದೀವಿ. ಈ ಥರ ಹೆಲ್ದಿ ರೆಸಿಪಿಗಳು, ಅಡುಗೆಗಳು ನಿಮಗೆ ಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಕೀರ್ತಿ ಮಹೇಶ್ವರಿ ವಿತ್ ನಾಗರತ್ನಮ್ಮ ಆ್ಯಂಡ್ ನಮ್ಮನ್ನ ಪ್ರಸಾದ್. ಬಾಯ್.